ಕ್ಷಣ ಯೋಚಿಸಿ, ನಿಮ್ಮ ಜೀವನದಲ್ಲಿ ಎಷ್ಟು ಬಾರಿ ಈ ಥಾಟ್ ಬಂದಿದೆ? ಒಂದು ಸಲ ಸ್ವಲ್ಪ ಹೆಚ್ಚು ದುಡ್ಡು ಬಂದ್ರೆ ಎಲ್ಲ ಸರಿಯಾಗ್ತಿತ್ತು. ಬ್ಯಾಂಗ್ಳೂರ್ನಲ್ಲಿ ಐಟಿ ಕಂಪನಿಯಲ್ಲಿ 80,000 ರೂಪಾಯಿ ಸ್ಯಾಲರಿ ತಗೋತಿರೋ ಹುಡುಗ ಕೂಡ ಇದನ್ನೇ ಯೋಚಿಸ್ತಾನೆ. ಧಾರವಾಡ್ನಲ್ಲಿ ಅಂಗಡಿ ಇಟ್ಕೊಂಡಿರೋ ಅಣ್ಣ ಕೂಡ ಇದನ್ನೇ ಯೋಚಿಸ್ತಾರೆ. ಮಂಡ್ಯದಲ್ಲಿ ಕಬ್ಬಿನ ತೋಟ ಮಾಡ್ತಿರೋ ರೈತ ಕೂಡ ಇದನ್ನೇ ಕನಸು ಕಾಣ್ತಾನೆ. ಹಣ ಹಣ ಹಣ. ಇದು ಒಂದು ಸಿಂಪಲ್ ಕಾಗದದ ತುಂಡು ಅಲ್ಲ, ಇದು ಒಂದು ಸೈಕಲಾಜಿಕಲ್ ಟ್ರ್ಯಾಪ್, ಒಂದು ಆಟ. ಮತ್ತು ಈ ಆಟದಲ್ಲಿ ಯಾರಿಗೂ ಹೇಳಿಕೊಟ್ಟಿಲ್ಲ ರೂಲ್ಸ್ ಏನು, ಗೇಮ್ ಹೇಗಾಡಬೇಕು ಮತ್ತು ಯಾರು ಗೆಲ್ತಾರೆ. ಆದ್ರೆ ಇವತ್ತು ಈ ವಿಡಿಯೋನಲ್ಲಿ ನಾನು ನಿಮಗೆ ಆ ಸತ್ಯ ಹೇಳ್ತೀನಿ. ಹಣದ್ ಡಾರ್ಕ್ ಸೈಡ್, ಹಣದ್ ಸೈಕಾಲಜಿ ಮತ್ತು ಹಣ ನಿಮ್ಮ ಮನಸ್ಸನ್ನ ಹೇಗೆ ಕಂಟ್ರೋಲ್ ಮಾಡ್ತಿದೆ ನೀವು ಗೊತ್ತೇ ಇಲ್ಲದೆ. ವಿಡಿಯೋ ಕೊನೆವರೆಗೂ ನೋಡಿ, ಇದು ನಿಮ್ಮ ಜೀವನ ರೀರೈಟ್ ಮಾಡಬಹುದು. 1,000 ವರ್ಷ ಹಿಂದೆ ಹೋಗಿ, ಒಬ್ಬ ರೈತ ಇದ್ದಾನೆ, ಅವನ ಹತ್ತಿರ ರಾಗಿ ಇದೆ. ಬೇರೊಬ್ಬ ಕುಶಲಕರ್ಮಿ ಇದ್ದಾನೆ, ಅವನ ಹತ್ತಿರ ಮಡಕೆ ಇದೆ. ಅವರಿಬ್ಬರು ಒಂದು ಡೀಲ್ ಮಾಡ್ತಾರೆ. ನಿನ್ನ ರಾಗಿ ಕೊಡು, ನನ್ನ ಮಡಕೆ ತಗೋ. ದಿಸ್ ಇಸ್ ಕಾಲ್ಡ್ ಬಾರ್ಟರ್ ಸಿಸ್ಟಮ್. ಆದರೆ ಪ್ರಾಬ್ಲಮ್ ಶುರುವಾಯಿತು. ರೈತನಿಗೆ ಮಡಕೆ ಬೇಡ, ಅವನಿಗೆ ಬಟ್ಟೆ ಬೇಕು. ಮಡಕೆ ಮಾಡೋನಿಗೆ ರಾಗಿ ಬೇಡ, ಅವನಿಗೆ ಎಣ್ಣೆ ಬೇಕು. ಇದು ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್ ಪ್ರಾಬ್ಲಮ್. ಅದಕ್ಕೆ ಜನ ಒಂದು ಶಾರ್ಟ್ ಕಟ್ ಕಂಡ್ಕೊಂಡ್ರು. ಕಮಾಡಿಟಿ ಮನಿ, ಚಿನ್ನ, ಬೆಳ್ಳಿ, ತಾಮ್ರ ಎಲ್ಲರಿಗೂ ವ್ಯಾಲ್ಯೂಬಲ್ ಆಗಿರೋ ಒಂದು ವಸ್ತು. ಅದನ್ನ ಮೀಡಿಯಂ ಆಫ್ ಎಕ್ಸ್ಚೇಂಜ್ ಆಗಿ ಬಳಸಿದ್ರು. ಆದ್ರೆ ಮತ್ತೆ ಪ್ರಾಬ್ಲಮ್, ಚಿನ್ನ ಭಾರ, ಕ್ಯಾರಿ ಮಾಡೋಕೆ ಕಷ್ಟ, ಥೆಫ್ಟ್ ಭಯ. ಆಗ ಒಂದು ಜೀನಿಯಸ್ ಐಡಿಯಾ ಬಂತು. ಕೆಲವು ಗೋಲ್ಡ್ ಸ್ಮಿತ್ಸ್ ಅಂದ್ರು, ನಿಮ್ಮ ಚಿನ್ನ ನಮ್ಮ ಹತ್ತಿರ ಬಿಡಿ, ನಾವು ಸುರಕ್ಷಿತವಾಗಿ ಇಡ್ತೀವಿ, ಬದಲಿಗೆ ಒಂದು ರಿಸೀಪ್ಟ್ ತಗೊಳ್ಳಿ. ಆ ರಿಸೀಟ್ IOU ಆ ಕಾಗದ ತೋರಿಸಿ ಎಲ್ಲಿ ಬೇಕಾದ್ರೂ ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡಿದ್ರು. ಮತ್ತು ನಂತರ ಆ ಗೋಲ್ಡ್ ಸ್ಮಿತ್ಗಳಿಗೆ ಒಂದು ರಹಸ್ಯ ಅರ್ಥ ಆಯಿತು. ಯಾರೂ ಚಿನ್ನ ವಾಪಸ್ ತಗೊಳ್ಳೋಕೆ ಬರ್ತಿಲ್ಲ, ಎಲ್ಲರೂ ರಿಸೀಪ್ಟ್ನಲ್ಲೇ ವ್ಯಾಪಾರ ಮಾಡ್ತಿದ್ದಾರೆ. ಅದಕ್ಕೆ ಅವರು ಫೇಕ್ ರಿಸೀಟ್ಸ್ ಮಾಡಲಿಕ್ಕೆ ಶುರು ಮಾಡಿದ್ರು. ಚಿನ್ನವೇ ಇಲ್ಲದೆ ರಿಸೀಟ್ ಮಾಡ್ತಿದ್ರು ಮತ್ತು ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಿದ್ರು. ಇದು ಜಗತ್ತಿನ ಮೊದಲ ಲೀಗಲ್ ಸ್ಕ್ಯಾಮ್. ಆ ಗೋಲ್ಡ್ ಸ್ಮಿತ್ ಶಾಪ್ ಜಗತ್ತಿನ ಮೊದಲ ಬ್ಯಾಂಕ್, ಆ ರಿಸೀಟ್ ಜಗತ್ತಿನ ಮೊದಲ ಕರೆನ್ಸಿ ನೋಟ್. ಮತ್ತು ಇವತ್ತು ನಿಮ್ಮ ಫೋನ್ನಲ್ಲಿ ಕಾಣ್ತಿರೋ ಬ್ಯಾಲೆನ್ಸ್ ಅದರಲ್ಲಿ 90% ವರ್ಚುವಲ್. ಯಾವ ಕ್ಯಾಶ್ ಇಲ್ಲ. ಬ್ಯಾಂಕ್ನಲ್ಲಿ ಇರೋ ಎಲ್ಲ ಅಕೌಂಟ್ಸ್ ಒಟ್ಟಿಗೆ 100 ರೂಪಾಯಿ ತೋರಿಸ್ತಿದ್ರೆ ರಿಯಲ್ ಕ್ಯಾಶ್ 10 ರೂಪಾಯಿ ಮಾತ್ರ ಇರೋದು. ಅರ್ಥ ಆಯ್ತಾ? ನೀವು ನಂಬ್ತಿರೋ ಸಿಸ್ಟಮ್ನ ಮೇಲೆ ಟ್ರಸ್ಟ್ ಇಟ್ಟಿದ್ದೀರಿ. ಆ ಟ್ರಸ್ಟ್ ಬಿದ್ದ ದಿನ ಎಲ್ಲ ಮುಗಿಯಿತು. ಹಣ ಕೇವಲ ಟ್ರಸ್ಟ್, ಮತ್ತು ಟ್ರಸ್ಟ್ ಒಂದು ಇಲ್ಯೂಷನ್. ನಮ್ಮ ಕನ್ನಡದಲ್ಲಿ ಒಂದು ಮಾತಿದೆ, ದುಡ್ಡಿದ್ದವರಿಗೆ ದಿಕ್ಕು ಇದೆ, ಇಲ್ಲದವರಿಗೆ ಯಾರೂ ಇಲ್ಲ. ನಾವು ಚಿಕ್ಕಂದಿನಿಂದ ಇದನ್ನ ಕೇಳ್ತಾ ಬೆಳೆದಿದ್ದೀವಿ. ಅದಕ್ಕೆ ಹಣದ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಒಂದು ಡೀಪ್ ರೂಟೆಡ್ ಫಿಯರ್ ಇದೆ, ಒಂದು ಒಬ್ಸೆಷನ್ ಇದೆ. ಆದ್ರೆ ಇಲ್ಲಿ ಒಂದು ಟ್ರೂತ್ ಅರ್ಥ ಆಗ್ಬೇಕು. ಹಣ ತನ್ನಷ್ಟಕ್ಕೆ ನ್ಯೂಟ್ರಲ್. ಅದು ಒಂದು ಮಿರರ್, ನಿಮ್ಮ ಒಳಗಿರೋ ಭಾವನೆಗಳನ್ನ ಹೊರಗೆ ತೋರಿಸ್ತಿದೆ. ಯೋಚಿಸಿ, ಒಬ್ಬ ಮನುಷ್ಯ ಮೊದಲ ಬಾರಿ 10,000 ರೂಪಾಯಿ ಸಂಪಾದಿಸ್ತಾನೆ. ಸಾಕು ಅನಿಸ್ತದ? ಇಲ್ಲ, 1 ಲಕ್ಷ ರೂಪಾಯಿ ಆಗ್ಲಿ ಅನಿಸ್ತದೆ. 1 ಲಕ್ಷ ರೂಪಾಯಿ ಆಯ್ತು, 10 ಲಕ್ಷ ರೂಪಾಯಿ ಬೇಕು. 10 ಲಕ್ಷ ರೂಪಾಯಿ ಆಯ್ತು, ಕೋಟಿ ಬೇಕು. ಇದು ಎಲ್ಲಿ ನಿಲ್ಲುತ್ತದೆ? ಸೈಕಾಲಜಿಸ್ಟ್ ಇದನ್ನ ಕರೀತಾರೆ ಹೆಡಾನಿಕ್ ಟ್ರೆಡ್ಮಿಲ್. ನೀವು ಎಷ್ಟು ಓಡಿದ್ರೂ ಸೇಮ್ ಪ್ಲೇಸ್ನಲ್ಲೇ ಇರ್ತೀರಿ. ಒಂದು ಗುರಿ ಸೇರಿದ ತಕ್ಷಣ ಮತ್ತೊಂದು ಗುರಿ ಮುಂದೆ ಬರ್ತದೆ. ಬೆಂಗಳೂರಿನಲ್ಲಿ ನೋಡಿ, 50,000 ರೂಪಾಯಿ ಸ್ಯಾಲರಿ ಇರೋ ಮನುಷ್ಯ 80,000 ರೂಪಾಯಿ ಸಂಪಾದಿಸೋ ಸಹೋದ್ಯೋಗಿ ಕಾರ್ ತಗೊಂಡ ಅಂದ್ರೆ ಅದೇ ರಾತ್ರಿ ಅವನಿಗೆ ನಿದ್ರೆ ಬರಲ್ಲ. ಈ ಫೀಲಿಂಗ್ ಯಾವುದು? ಇದು ಗ್ರೀಡ್. ಇದು ಗ್ರೀಡ್ ಅಲ್ಲ, ನೇರವಾಗಿ ಇದು ಕಂಪ್ಯಾರಿಸನ್ ಆಂಗ್ಸೈಟಿ. ಮತ್ತು ಇದನ್ನ ಮಾರ್ಕೆಟ್ ಜನ ತಮ್ಮ ಫೇವರ್ಗೆ ಬಳಸ್ಕೋತಾರೆ. ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಿ, ಯಾರಾದ್ರೂ ಮಾಲ್ಡೀವ್ಸ್ ವೆಕೇಶನ್ ಹಾಕೊಂಡ್ರೆ ನಿಮ್ಮ ಮನಸ್ಸಿಗೆ ಏನನಿಸ್ತದೆ? ನಂಗೂ ಬೇಕು. ಮತ್ತು ಅದಕ್ಕೆ ಕ್ರೆಡಿಟ್ ಕಾರ್ಡ್ ಸ್ವೈಪಿಂಗ್ ಶುರು ಆಗ್ತದೆ, EMI ಟ್ರ್ಯಾಪ್ ಶುರು ಆಗ್ತದೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ಕೇಳಿ ನಿಮ್ಮನ್ನ ನೀವು. ನಾನು ಈ ವಸ್ತು ಕೊಳ್ಳೋದು ನನ್ನ ಸಂತೋಷಕ್ಕ ಅಥವಾ ಬೇರೆಯವರಿಗೆ ಇಂಪ್ರೆಸ್ ಮಾಡ್ಲಿಕ್ಕ? 90% ಸಮಯ ಆನೆಸ್ಟ್ ಉತ್ತರ, ಬೇರೆಯವರಿಗಾಗಿ. ಮಾರ್ಗನ್ ಹೌಸಲ್ ಅವರ ದೆಲ್ಸಿ ಆಫ್ ಮನಿನಲ್ಲಿ ಒಂದು ಪವರ್ಫುಲ್ ಲೈನ್ ಇದೆ. ಬಹಳ ಜನ ಲಕ್ಸರಿ ಕಾರ್ ಕೊಳ್ಳೋದು ರೆಸ್ಪೆಕ್ಟ್ಗಾಗಿ, ಆದ್ರೆ ಯಾರೂ ಕಾರ್ನಲ್ಲಿ ಡ್ರೈವರ್ನ ನೋಡಲ್ಲ, ಕಾರ್ನ ನೋಡ್ತಾರೆ. ನೀವು 20 ಲಕ್ಷ ರೂಪಾಯಿ ಕಾರ್ ತಗೊಂಡ್ರೆ ಜನ ಕಾರ್ ನೀವು ಸೋತ ಆಟ ಆಡ್ತಿದ್ದೀರಿ, ಯಾರೂ ಜಡ್ಜ್ ಮಾಡದ ಆಟದಲ್ಲಿ. ಇದು ಹಣದ ಮೊದಲ ಡಾರ್ಕ್ ಟ್ರೂತ್. ಗ್ರೀಡ್ ನಿಮ್ಮ ದುಶ್ಮನಲ್ಲ, ಆದ್ರೆ ಅನ್ಕಂಟ್ರೋಲ್ಡ್ ಗ್ರೀಡ್ ನಿಮ್ಮನ್ನ ಪ್ರಿಡಿಕ್ಟಬಲ್ ಮಾಡ್ತದೆ. ಮತ್ತು ಪ್ರಿಡಿಕ್ಟಬಲ್ ಪೀಪಲ್ ಯಾವಾಗ್ಲೂ ಮ್ಯಾನಿಪುಲೇಟ್ ಆಗ್ತಾರೆ. ಕನ್ನಡಿಗರಲ್ಲಿ ಒಂದು ಡೀಪ್ ಫಿಯರ್ ಇದೆ, ಮುಂದೆ ಏನಾಗ್ತದೋ. ಮಕ್ಕಳ ಫೀ,
ಅಮ್ಮ ಅಪ್ಪನ ಆರೋಗ್ಯ, ರಿಟೈರ್ಮೆಂಟ್, ಇನ್ನೇನಾದ್ರೂ ಆಯ್ತಾ ಅಂದ್ರೆ ಈ ಭಯ ನಮ್ಮ ಹೃದಯದ ಮೂಲೆಯಲ್ಲಿ ಯಾವಾಗ್ಲೂ ಇರ್ತದೆ. ಮತ್ತು ಈ ಭಯ ಕೆಲವರನ್ನ ಶಕ್ತಿ ಮಾಡ್ತದೆ, ಆದ್ರೆ ಬಹಳ ಜನರನ್ನ ಅದು ಗುಲಾಮ ಮಾಡ್ತದೆ. ನಮ್ಮ ಕರ್ನಾಟಕನಲ್ಲಿ ಒಂದು ರಿಯಾಲಿಟಿ ನೋಡಿ. ಕೇರಳದಲ್ಲಿ ಪ್ರತಿದಿನ 90 ಲಕ್ಷ ಲಾಟರಿ ಟಿಕೆಟ್ಸ್ ಮಾರಾಟ ಆಗ್ತದೆ. ಇದನ್ನ ಕೊಳ್ಳೋ ಹೆಚ್ಚಿನ ಜನ ಲೋವರ್ ಮಿಡಲ್ ಕ್ಲಾಸ್. ಇದು ಇರ್ರಾಷನಲ್ ಅನಿಸ್ತದ? ಆದ್ರೆ ಒಂದು ಕ್ಷಣ ಥಿಂಕ್ ಮಾಡಿ. 15,000 ರೂಪಾಯಿ ಸ್ಯಾಲರಿ ಇರೋ ಮನುಷ್ಯನಿಗೆ ಬೇರೆ ಯಾವ ಆಪ್ಷನ್ ಇದೆ? ಅವನ್ ಸ್ಯಾಲರಿಯಿಂದ ಅವನ್ ಬೇಸಿಕ್ಸ್ ಮಾತ್ರ ನಡೀತದೆ. ಮಕ್ಕಳಿಗೆ ಒಳ್ಳೆ ಸ್ಕೂಲ್, ಒಂದು ವೆಕೇಶನ್, ಒಂದು ಚಿಕ್ಕ ಹೌಸ್, ಇವೆಲ್ಲ ಡ್ರೀಮ್ನಲ್ಲೇ ಇರ್ತವೆ. ಲಾಟರಿ ಟಿಕೆಟ್ ಅವನಿಗೆ 20 ರೂಪಾಯಿಗೆ ಸಿಗೋ ಹೋಪ್, ಒಂದು ಕನಸು. ಇದು ಇರ್ರಾಷನಲ್ ಅಲ್ಲ, ಇದು ಡೆಸ್ಪರೇಷನ್. ಮತ್ತು ಈ ಡೆಸ್ಪರೇಷನ್ನ ಮೂಲ ಭಯ. ಮಾರ್ಗನ್ ಹೌಸಲ್ ಹೇಳ್ತಾರೆ, ಯುವರ್ ಫೈನಾನ್ಷಿಯಲ್ ಡಿಸಿಷನ್ಸ್ ಆರ್ ಶೇಪ್ಡ್ ಬೈ ಯುವರ್ ಪರ್ಸನಲ್ ಎಕ್ಸ್ಪೀರಿಯನ್ಸಸ್, ನಾಟ್ ಬೈ ಲಾಜಿಕ್ ಅಲೋನ್. ಮಂಡ್ಯದಲ್ಲಿ ಬೆಳೆದ ಹುಡುಗ ಡ್ರೌಟ್ ನೋಡಿ ಬೆಳೆದ, ಅವನ ಇನ್ವೆಸ್ಟ್ಮೆಂಟ್ ಫಿಲಾಸಫಿ ಬೇರೆ ಇರ್ತದೆ. ಬ್ಯಾಂಗ್ಳೂರ್ನಲ್ಲಿ ಐಟಿ ಬೂಮ್ ನೋಡಿ ಬೆಳೆದ ಹುಡುಗ 5 ಕೋಟಿ ರೂಪಾಯಿ ಫ್ಲಾಟ್ ನಾರ್ಮಲ್ ಅಂತ ತಿಳ್ಕೊಳ್ತಾನೆ. ಇಬ್ಬರು ರಾಂಗ್ ಅಲ್ಲ, ಇಬ್ಬರು ಎಕ್ಸ್ಪೀರಿಯನ್ಸ್ ಬೇರೆ. ಆದ್ರೆ ಈ ಭಯ ಒಂದು ಕೆಲಸ ಮಾಡ್ತದೆ, ನಿಮ್ಮನ್ನ ಕ್ವಿಕ್ ಫಿಕ್ಸ್ನ ಕಡೆ ಪುಷ್ ಮಾಡ್ತದೆ. 10 ಎಕ್ಸಿಟರ್ನ್ಸ್ ಕೊಡ್ತೀವಿ, ಕೇಳಿದ್ರೆ ಮೈಂಡ್ ಯಾಕೆ ಹೇಳ್ತದೆ? ಯಾಕಂದ್ರೆ ಭಯ. ಭಯ ನಿಮ್ಮನ್ನ ಡೆಸ್ಪರೇಟ್ ಮಾಡ್ತದೆ. ಡೆಸ್ಪರೇಟ್ ಜನ ಈಸಿ ಪ್ರೇ. ಕ್ರಿಪ್ಟೋ ಸ್ಕ್ಯಾಮ್, ಚಿಟ್ ಫಂಡ್ ಸ್ಕ್ಯಾಮ್, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್, ಇವೆಲ್ಲ ನಿಮ್ಮ ಭಯವನ್ನ ಮತ್ತು ಲಾಲಸೆಯನ್ನ ಫೀಡ್ ಮಾಡ್ಕೋತವೆ. ರಿಯಲ್ ಇನ್ಸೈಟ್ ಏನಂದ್ರೆ, ಭಯ ನಿಮ್ಮ ದಾರಿ ಮಾಡಬೇಕು, ನಿಮ್ಮ ಮಾಲೀಕ ಆಗ್ಬಾರ್ದು. ಮುಂದಿನ ಬಾರಿ ಯಾವ್ಯಾವ ಸ್ಕೀಮ್ ಬಂದ್ರೂ ಈ 3 ಕ್ವೆಶ್ಚನ್ಸ್ ಕೇಳಿ. ಇದ್ರ ರಿಸ್ಕ್ ಏನು? ಇದ್ರ ರಿಯಲ್ ರಿವಾರ್ಡ್ ಏನು? ನನಗಿದ್ನ ಯಾಕೆ ಮಾಡ್ತಿದ್ದಾರೆ? ಈ 3 ಪ್ರಶ್ನೆ ನಿಮ್ಮನ್ನ ಲಕ್ಷ ರೂಪಾಯಿ ನಷ್ಟದಿಂದ ಉಳಿಸಬಹುದು. ಇಲ್ಲಿ ಒಂದು ಕ್ಲಾಸಿಕ್ ಕರ್ನಾಟಕ ಸಿನಾರಿಯೋ ಹೇಳ್ತೀನಿ. ಒಬ್ಬ ಹಾಸನ ಜಿಲ್ಲೆಯ ಹುಡುಗ 2 ಲಕ್ಷ ರೂಪಾಯಿ ಒಂದು ಸ್ಟಾಕ್ನಲ್ಲಿ ಹಾಕ್ತಾನೆ. ಸ್ಟಾಕ್ 80,000 ರೂಪಾಯಿಗೆ ಇಳಿದ್ರೂ ಅವನು ಸೆಲ್ ಮಾಡಲ್ಲ. ಯಾಕೆಂದ್ರೆ ಸೆಲ್ ಮಾಡಿದ್ರೆ ಲಾಸ್ ರಿಯಲ್ ಆಗ್ತದೆ, ಹೋಲ್ಡ್ ಮಾಡಿದ್ರೆ ಮೇ ಬಿ ಅಂತ ಹೋಪ್ ಇರ್ತದೆ. ಇದಕ್ಕೆ ಸೈಕಾಲಜಿನಲ್ಲಿ ಹೇಳ್ತಾರೆ ಲಾಸ್ ಎವರ್ಷನ್. ನೊಬೆಲ್ ಪ್ರೈಸ್ ವಿನ್ನರ್ ಡ್ಯಾನಿಯಲ್ ಖಾನೆಮನ್ ಸಾಬೀತು ಮಾಡಿದ್ದಾರೆ, ನಷ್ಟದ ನೋವು ಲಾಭದ ಸಂತೋಷಕ್ಕಿಂತ 2 ಪಟ್ಟು ಹೆಚ್ಚು. 10,000 ರೂಪಾಯಿ ಗೆದ್ದ ಸಂತೋಷ ಒಂದು ಲೆವೆಲ್, 10,000 ರೂಪಾಯಿ ಕಳೆದ ನೋವು ಅದರ ಡಬಲ್. ಈ ಬಯಸ್ ನಮ್ಮನ್ನ ಏನ್ ಮಾಡಿಸ್ತದೆ? ಬ್ಯಾಡ್ ಇನ್ವೆಸ್ಟ್ಮೆಂಟ್ಗೆ ಮತ್ತಷ್ಟು ಹಣ ಹಾಕ್ಸ್ತದೆ. ಯಾಕೆಂದ್ರೆ ಹಾರ ಮಾನಲ್ಲ ಬೇಡ. ಇದನ್ನ ಕರೀತಾರೆ ಸಂಕ್ ಕಾಸ್ಟ್ ಫ್ಯಾಲಸಿ. ಹಾಸ್ಟೆಲ್ ಊಟ ಕೆಟ್ಟಿದ್ರೂ ಫುಲ್ ಪ್ಲೇಟ್ ತಿಂದ್ರ? ಯಾಕೆ? ದುಡ್ಡು ಕೊಟ್ಟಿದ್ದೀವಿ ಅಂತ. ಮೂವಿ ಬೋರಿಂಗ್ ಇದ್ರೂ ಕೂತ್ರ ಟಿಕೆಟ್ ಹಣ ವೇಸ್ಟ್ ಆಗ್ತದೆ ಅಂತ. ಇದು ಸ್ಮಾಲ್ ಲೈಫ್ನಲ್ಲಿ ಹಾರ್ಮ್ಲೆಸ್, ಆದ್ರೆ ಇನ್ವೆಸ್ಟ್ಮೆಂಟ್ಸ್ ಮತ್ತು ಬಿಸ್ನೆಸ್ನಲ್ಲಿ ಇದು ಕ್ಯಾಟಸ್ಟ್ರಾಫಿಕ್. ಅಮೀರ್ ಜನ ಹೇಗೆ ಯೋಚಿಸ್ತಾರೆ? ಅವರು ಲಾಸ್ ಅನ್ನ ಪರ್ಸನಲ್ ತಗೊಳ್ಳಲ್ಲ, ಅದನ್ನ ಒಂದು ಡೇಟಾ ಪಾಯಿಂಟ್ ಅಂತ ತಿಳ್ಕೋತಾರೆ, ಒಂದು ಲೆಸನ್. ಇಮೋಷನ್ಸ್ ಸೈಡ್ನಲ್ಲಿ ಇಟ್ಟು ಲಾಜಿಕ್ ನೈಡ್ನಲ್ಲಿ ಇಟ್ಟು ಲಾಜಿಕ್ನಿಂದ ಡಿಸೈಡ್ ಮಾಡ್ತಾರೆ. ಇಲ್ಲಿ ಒಂದು ಫ್ರೇಮ್ ವರ್ಕ್ ಕೊಡ್ತೀನಿ. ಮುಂದಿನ ಬಾರಿ ಇನ್ವೆಸ್ಟ್ಮೆಂಟ್ ಸಿಂಕ್ ಆಗ್ತಿದ್ರೆ ಪಾಸ್ ಮಾಡಿ ಮತ್ತು ಕೇಳಿ, ನಾನು ಇದನ್ನ ಇಮೋಷನ್ ಅಂದ್ರೆ ಈಗೋವಿಂದ ಹೋಲ್ಡ್ ಮಾಡ್ತಿದ್ದೀನಾ? ನಾನು ಲಾಜಿಕ್ನಿಂದ ಯೋಚಿಸಿದ್ರೆ ಇಲ್ಲಿಂದ ಹೊರಬರ್ಬೇಕಾ? ಉತ್ತರ ಹೌದಾದ್ರೆ ಹೊರಬನ್ನಿ. ಲಾಸ್ ಕಟ್ ಮಾಡೋದು ವೀಕ್ನೆಸ್ ಅಲ್ಲ, ಅದು ಇಂಟೆಲಿಜೆನ್ಸ್. ಯಾರು ಲಾಸ್ನ ಕಂಟ್ರೋಲ್ ಮಾಡ್ತಾರೋ ಅವರಷ್ಟೇ ವೆಲ್ತ್ ಅನ್ನ ಹೋಲ್ಡ್ ಮಾಡಬಲ್ಲರು. ಒಂದು ಕತೆ ಹೇಳ್ತೀನಿ. ಬಿಲ್ ಗೇಟ್ಸ್ ಮತ್ತು ಇನ್ನೊಬ್ಬ ಅಷ್ಟೇ ಟ್ಯಾಲೆಂಟೆಡ್ ಹುಡುಗ, ಅವ್ರ ಡಿಫರೆನ್ಸ್ ಏನು? ಗೇಟ್ಸ್ಗೆ 1968ರಲ್ಲಿ ಒಂದು ರೇರ್ ಅವಕಾಶ ಸಿಕ್ತು. ಅವರ ಸ್ಕೂಲ್ಗೆ ಒಂದು ಕಂಪ್ಯೂಟರ್ ಸಿಕ್ತು. ಆ ಸಮಯದಲ್ಲಿ ಯುಎಸ್ನಲ್ಲೇ ಬೆರಳೆಣಿಕೆ ಸ್ಕೂಲ್ಸ್ಗೆ ಕಂಪ್ಯೂಟರ್ಸ್ ಇದ್ದಿತ್ತು. ಅದು ಲಕ್. ಅದಿಲ್ಲದಿದ್ರೆ ಮೈಕ್ರೋಸಾಫ್ಟ್ ಇರ್ತಿತ್ತಾ? ನೊಬೆಲ್ ಪ್ರೈಸ್ ಗೆಲ್ಲಿರೋ ಇಕಾನಮಿಸ್ಟ್ ರಾಬರ್ಟ್ ಶಿಲ್ಲರ್ ಒಂದು ಸಲ ಹೇಳಿದ್ರು, ತಾನು ಒಂದೇ ಒಂದು ವಿಷಯ ಅರ್ಥ ಮಾಡ್ಕೊಳ್ಳೋಕೆ ಇಷ್ಟಪಡ್ತಿದ್ರೆ ಯಾವ ಸಕ್ಸೆಸ್ಫುಲ್ ಇನ್ವೆಸ್ಟ್ಮೆಂಟ್ನಲ್ಲಿ ಲಕ್ ಎಷ್ಟಿತ್ತು ಅಂದ್ರೆ ಒಬ್ಬ ನೊಬೆಲ್ ಲಾರಿಯೇಟ್ಗೆ ಕೂಡ ಲಕ್ ಅಳೆಯೋದು ಕಷ್ಟ. ಇದು ನಮ್ ಪ್ರಾಬ್ಲಮ್ ಏನಂದ್ರೆ, ನಾವು ಗೆದ್ರೆ ಹಾರ್ಡ್ ವರ್ಕ್ಗೆ ಕ್ರೆಡಿಟ್ ಕೊಡ್ತೀವಿ, ಸೋತ್ರೆ ಬ್ಯಾಡ್ ಲಕ್ ಅಂತ ಹೇಳ್ತೀವಿ. ಬೇರೊಬ್ರು ಗೆದ್ರೆ ಲಕ್ಕಿ ಅಂತ ಅಂದ್ಕೋತೀವಿ, ಅವರು ಸೋತ್ರೆ ಲೇಜಿ ಅಂತ ಲೇಬಲ್ ಮಾಡ್ತೀವಿ. ಇದು ಆಟ್ರಿಬ್ಯೂಷನ್ ಬಯಸ್ ಮತ್ತು ಇದು ನಮ್ಮ ಫಿನಾನ್ಷಿಯಲ್ ಡಿಸಿಷನ್ಸ್ ಅನ್ನ ಡಿಸ್ಟಾರ್ಟ್ ಮಾಡ್ತದೆ. ಒಬ್ಬ ಮೈಸೂರಿನ ಹುಡುಗ 50,000 ರೂಪಾಯಿ ಹಾಕಿ 5 ಲಕ್ಷ ರೂಪಾಯಿ ಮಾಡ್ಕೊಂಡು ಕ್ರಿಪ್ಟೋ ಬುಲ್ ಮಾರ್ಕೆಟ್ನಲ್ಲಿ. ಅವನಿಗನ್ನಿಸ್ತದೆ ಇದು ನನ್ನ ಸ್ಕಿಲ್. ಮತ್ತೆ 5 ಲಕ್ಷ ರೂಪಾಯಿ ಹಾಕ್ತಾನೆ. ಮಾರ್ಕೆಟ್ ಕ್ರ್ಯಾಶ್ ಆಗ್ತದೆ, ಎಲ್ಲ ಹೋಗ್ತದೆ. ಮೊದಲ್ ವಿನ್ ಲಕ್ ಇತ್ತು, ಆದ್ರೆ ಅದನ್ನ ಸ್ಕಿಲ್ ಅಂತ ತಿಳ್ಕೊಂಡ್ ಓವರ್ ಕಾನ್ಫಿಡೆನ್ಸ್. ಲೆಸನ್ ಏನಂದ್ರೆ, ನಿಮ್ಮ ಸಕ್ಸಸ್ಗೆ ಲಕ್ ಕೂಡ ಕಾಂಟ್ರಿಬ್ಯೂಟ್ ಮಾಡಿದೆ ಅಂತ ಹಂಬಲ್ ಆಗಿ ಒಪ್ಕೊಳ್ಳಿ. ಅದ್ರಿಂದ ನೀವು ಕಾಷಿಯಸ್ ಆಗ್ತೀರಿ ಮತ್ತು ಕಾಷಿಯಸ್ ಇನ್ವೆಸ್ಟರ್
ಅದೇ ಸ್ಮಾರ್ಟ್ ಇನ್ವೆಸ್ಟರ್. ಬೇರೆ ಬೇರೆ ಸಕ್ಸಸ್ ಸ್ಟೋರೀಸ್ ಸ್ಟಡಿ ಮಾಡಿ, ಒಂದೇ ಐಡಲ್ ಅನ್ನ ಅನುಸರಿಸಬೇಡಿ. ಪ್ಯಾಟರ್ನ್ ಹಿಡೀರಿ. ಆ ಪ್ಯಾಟರ್ನ್ಸ್ ನಿಮ್ಮ ಡಿಸಿಷನ್ಸ್ನ ಗೈಡ್ ಮಾಡಲಿ. 1 crore ಆದ್ರೆ ಸೆಟ್. ನೀವು ಹೀಗೆ ಅನ್ಕೊಂಡಿದ್ದೀರಾ, ಆ 1 crore ರೂಪಾಯಿ ಆದ ದಿನ 5 crore ರೂಪಾಯಿ ಬೇಕು ಅನಿಸ್ತದೆ. 5 crore ರೂಪಾಯಿ ಆದ್ರೆ 50 crore ರೂಪಾಯಿ. ಇದು ಎಂಡ್ಲೆ. ಇಲಾನ್ ಮಸ್ಕ್ 17 lakh crore ರೂಪಾಯಿ ಇದ್ರೂ ಸಾಕು ಅಂತ ಕೂರಲ್ಲ. ಯಾಕೆಂದ್ರೆ ಅವ್ರಿಗೆ ಗೊತ್ತು, ಮನಿ ಯಾವ ಪರ್ಮನೆಂಟ್ ಸೆಕ್ಯೂರಿಟಿ ಕೊಡಲ್ಲ. ಮಾರ್ಕೆಟ್ಸ್ ಕ್ರ್ಯಾಶ್ ಆಗಬಹುದು, ಎಕಾನಮಿ ತಲೆಕೆರಗು ಮಾಡಬಹುದು, ಪವರ್ ಶಿಫ್ಟ್ ಆಗಬಹುದು. ಕೋವಿಡ್ ಸಮಯದಲ್ಲಿ ಏನಾಯ್ತು? ಕ್ರೋರ್ಸ್ ಇದ್ದವರ ಪೋರ್ಟ್ಫೋಲಿಯೋ 40% ಕಡಿಮೆ ಆಯಿತು ಓವರ್ ನೈಟ್. ರಿಯಲ್ ಎಸ್ಟೇಟ್ ಸ್ಟಕ್ ಆಯಿತು, ಬಿಸ್ನೆಸ್ ಕ್ಲೋಸ್ ಆಯಿತು. ಅದರ ನಂತರ ಯಾರು ಸರ್ವೈವ್ ಮಾಡಿದ್ರು? ಯಾರ ಹತ್ರ ಸ್ಕಿಲ್ಸ್ ಇತ್ತೋ, ಅಡ್ಯಾಪ್ಟಬಿಲಿಟಿ ಇತ್ತೋ ಅವರು. ರಿಯಲ್ ಸೆಕ್ಯೂರಿಟಿ ಹಣದಲ್ಲಿ ಇಲ್ಲ, ನಿಮ್ ಮೈಂಡ್ನಲ್ಲಿ ಇದೆ. ಈ ರೂಪಾಯಿ ಬಂದು ರೂಪಾಯಿ ಹೋಗ್ತದೆ, ಆದರೆ ಸ್ಕಿಲ್ಸ್ ನಿಮ್ಮೊಂದಿಗೆ ಯಾವಾಗ್ಲೂ ಇರ್ತವೆ. ಕಾಪಿ ರೈಟಿಂಗ್ ಕಲಿಯಿರಿ, ವಿಡಿಯೋ ಎಡಿಟಿಂಗ್ ಕಲಿಯಿರಿ, ಫೈನಾನ್ಷಿಯಲ್ ಲಿಟ್ರಸಿ ಕಲಿಯಿರಿ, ಸೇಲ್ಸ್ ಕಲಿಯಿರಿ. ಒಂದು ಮಾರ್ಕೆಟ್ ವ್ಯಾಲ್ಯೂಬಲ್ ಸ್ಕಿಲ್, ಅದು ನಿಮ್ಮ ಗ್ರೇಟೆಸ್ಟ್ ಆಸೆಟ್. ಹಣ ಆಸೆಟ್ ಅಲ್ಲ, ಹಣ ತರೋ ಸಾಮರ್ಥ್ಯ ಆಸೆಟ್. ಈ ಜಗತ್ತಿನಲ್ಲಿ 2 ರೀತಿಯ ಜನ ಇದ್ದಾರೆ: ಹಣ ಅನ್ನ ಆಳೋರು ಮತ್ತು ಹಣದಿಂದ ಆಳಿಸ್ಕೊಳ್ಳೋರು. ಅಂಬಾನಿ 1 ಕೋಟಿ ರೂಪಾಯಿ ಉಪಯೋಗಿಸ್ತಾರೆ 10 ಕೋಟಿ ರೂಪಾಯಿ ಮಾಡ್ಲಿಕ್ಕೆ. ಬಹಳ ಜನ 10 ಕೋಟಿ ರೂಪಾಯಿ ಉಪಯೋಗಿಸ್ತಾರೆ 1 ಕೋಟಿ ರೂಪಾಯಿಗೆ ಕಾಣ್ಲಿಕ್ಕೆ. ಇದೇ ಡಿಫರೆನ್ಸ್. ಪ್ಯಾಸಿವ್ ಇನ್ಕಮ್, ಇದು ಬಸ್ವರ್ಡ್ ಅಲ್ಲ, ಇದು ಫಿಲಾಸಫಿ. ಹಣ ನಿಮಗೆ ವರ್ಕ್ ಮಾಡಬೇಕು, ನೀವು ಹಣಕ್ಕೆ ವರ್ಕ್ ಮಾಡಬಾರ್ದು. ಆದ್ರೆ ಇದು 1 ದಿನದಲ್ಲಿ ಆಗಲ್ಲ. ಇದಕ್ಕೆ ಸಿಸ್ಟಮ್ ಬೇಕು, ಕನ್ಸಿಸ್ಟೆನ್ಸಿ ಬೇಕು. ಪ್ರಾಯೋಗಿಕ್ ಸ್ಟೆಪ್ಸ್. ಸ್ಟೆಪ್ 1, 20% ರೂಲ್. ಇವತ್ತಿನಿಂದ ನಿಮ್ಮ ಪ್ರತಿ ಇನ್ಕಮ್ನ 20% ಆಟೋಮ್ಯಾಟಿಕಲಿ ಇನ್ವೆಸ್ಟ್ ಮಾಡಿ. 20,000 ರೂಪಾಯಿ ಸ್ಯಾಲರಿ ಇದ್ರೆ 4,000 ರೂಪಾಯಿ ತಕ್ಷಣ SIP ಅಥವಾ ಇಂಡೆಕ್ಸ್ ಫಂಡ್ಗೆ ಹೋಗ್ಲಿ. ನೀವು 16,000 ರೂಪಾಯಿನಲ್ಲಿ ಜೀವನ ಮಾಡ್ತೀರೆ ಅಷ್ಟೇ. ಸ್ಟೆಪ್ 2, ಸೈಡ್ ಹಸಲ್. ನಿಮ್ಮ ಪ್ಯಾಷನ್ ಅಥವಾ ಸ್ಕಿಲ್ ಒಂದು ಸೈಡ್ ಇನ್ಕಮ್ ಸ್ಟ್ರೀಮ್ ಆಗಲಿ. ಫ್ರೀಲಾನ್ಸ್ ರೈಟಿಂಗ್, ವಿಡಿಯೋ ಎಡಿಟಿಂಗ್, ಟೀಚಿಂಗ್, ರೀಸೆಲ್ಲಿಂಗ್, ಏನಾದ್ರೂ. 5,000 ರೂಪಾಯಿ ಎಕ್ಸ್ಟ್ರಾ ಕೂಡ 5 ವರ್ಷ ಲೇಟರ್ 5 ಲಕ್ಷ ರೂಪಾಯಿ ಆಗಬಹುದು ಇನ್ವೆಸ್ಟೆಡ್ ಇದ್ರೆ. ಸ್ಟೆಪ್ 3, ಫಿನಾನ್ಷಿಯಲ್ ಎಜುಕೇಶನ್. ಪ್ರತಿ ತಿಂಗಳು ಒಂದು ಫಿನಾನ್ಸ್ ಬುಕ್ ಓದಿ. ದ ಸೈಕಾಲಜಿ ಆಫ್ ಮನಿ, ರಿಚ್ ಡ್ಯಾಡ್ ಪುವರ್ ಡ್ಯಾಡ್, ದ ಮಿಲಿಯನೇರ್ ನೆಕ್ಸ್ಟ್ ಡೋರ್. ಇದ್ರಲ್ಲಿ ಇರೋ ಐಡಿಯಾಸ್ ನಿಮ್ಮ ತಲೆಯನ್ನ ರೀಫ್ರೇಮ್ ಮಾಡ್ತವೆ. ಹಣ ಮಾಡ್ಲಿಕ್ಕೆ ಸೀಕ್ರೆಟ್ ಫಾರ್ಮುಲಾ ಇಲ್ಲ, ಆದ್ರೆ ಒಂದು ಫಾರ್ಮುಲಾ ಇದೆ: ಬೇಗ ಶುರು ಮಾಡು, ಕನ್ಸಿಸ್ಟೆಂಟ್ಲಿ ಮಾಡು, ಸ್ಮಾರ್ಟ್ ಆಗಿ ಮಾಡು.